ನಿಮ್ಮಲ್ಲಿ ನಾಯಕತ್ವದ ಕೊರತೆ, ಜನತಾದಳದಲ್ಲಿ ಆಂತರಿಕವಾದಂತಹ ಜಗಳ, ಇವೆಲ್ಲ ಕೂಡ ಮುಚ್ಚಿಡ್ಲಿಕ್ಕೆ ಇವತ್ತು ನೀವು ಪ್ರವಾಸ ಕೈಗೊಂಡಿದ್ದೀರಿ. ನಾನು ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ನಾವು ರೈತರ ಪರವಾಗಿರುವಂತಹ ಒಂದು ಸರ್ಕಾರ, ಕಾರ್ಮಿಕರ ಪರವಾಗಿರುವಂತ ಸರ್ಕಾರ, ಎಲ್ಲ ವರ್ಗದ ಜನರ ಪರವಾಗಿರುವಂತ ಸರ್ಕಾರ. ಇವತ್ತು ರೈತರಿಗೆ ಹಾಲಿಗೋಸ್ಕರ 4 ರೂಪಾಯಿ ಇವತ್ತು ಫೀಡ್ಸ್ ಬೆಲೆ, ಬೂಸಾ ಬೆಲೆ ಜಾಸ್ತಿ ಇದೆ. ಇವತ್ತು 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನೀವು ರೈತರ ವಿರೋಧಿಗಳು ಅಂತೇಳಿ ಅಣೆಪಟ್ಟೆಯನ್ನ ಕಟ್ಕೊಂಡಿದ್ದೀರಿ. ಇವತ್ತು ಹಾಲಿನ ಬೆಲೆ ಕೇರಳದಲ್ಲಿ 52 ರೂಪಾಯಿ ಇದೆ, ಗುಜರಾತಲ್ಲಿ 53 ರೂಪಾಯಿ ಇದೆ, ದೆಹಲಿಯಲ್ಲಿ 55 ರೂಪಾಯಿ ಇದೆ, ಮಹಾರಾಷ್ಟ್ರದಲ್ಲಿ 52 ರೂಪಾಯಿ ಇದೆ, ತೆಲಂಗಾಣದಲ್ಲಿ 58 ಇದೆ, ಅಸ್ಸಾಮಲ್ಲಿ 60 ಇದೆ, ಹರಿಯಾಣದಲ್ಲಿ 56 ಇದೆ, ರಾಜಸ್ಥಾನದಲ್ಲಿ 50 ರೂಪಾಯಿ ಇದೆ, ಮಧ್ಯಪ್ರದೇಶದಲ್ಲಿ 52 ಇದೆ, ಪಂಜಾಬಲ್ಲಿ 56 ಇದೆ, ಉತ್ತರ ಪ್ರದೇಶದಲ್ಲಿ 56 ರೂಪಾಯಿ ಇದೆ. ನಾವು ಎಲ್ಲರಿಗಿನ್ನ ಇನ್ನ 10-12 ರೂಪಾಯಿ ಕಡಿಮೆ ಇದ್ದೀವಿ. ಯಾರಿಗೋಸ್ಕರ? ರೈತನ ಬದುಕೋಸ್ಕರ ಇವತ್ತು ಕೇವಲ 4 ರೂಪಾಯಿನ ಮಾಡಿದ್ದೀವಿ. ನೀವು ಮಳೆಗಾಳಿಗೆ ಎದುರುಕೊಂಡು ನೀವು ಜನ ಆಕ್ರೋಶ ಯಾತ್ರೆಯನ್ನ ಕೈ ಬಿಟ್ಟಿದ್ದೀರಿ.